ಅಕ್ಕ ಅಕ್ಕ ಹೋಗ್ಬಿಡ ಕಣೆ, ಇನ್ನು ಸ್ವಲ್ಪ ದಿನ ಇಲ್ಲಿರೆ ಪ್ಲೀಸ್ ಅಕ್ಕ, ಪ್ಲೀಸ್ ಸ್ವಲ್ಪ ದಿನ ಇಲ್ಲೇ ಇರೆ. ನಾನು ಇಲ್ಲಿದ್ರೆ ಅಲ್ಲಿ ಅಲ್ಲೇನು ಮಾಡಲಿ, ಹೋಗ್ಬೇಕಣಮ್ಮ. ಇನ್ನೊಂದು ಸ್ವಲ್ಪ ದಿನ ಇರು, ನಿನಗೆ ಗೊತ್ತಾಗುತ್ತೆ. ನಿನಗೂ ಮದುವೆ ಮಾಡಿ ಕಳಿಸಿದ ಮೇಲೆ ಇಲ್ಲೇ ಇರು ಅಂದರೆ ನೀನು ಇರ್ತೀಯೇನೋ ನೋಡೋಣ. ಇವಾಗ ಮದುವೆ ಆಗಿಲ್ವಲ್ಲ, ಅದಕ್ಕೆ ಇಲ್ಲೇ ಇರ್ತೀನಿ, ಇರು ಇನ್ನೊಂದು ಸ್ವಲ್ಪ ದಿನ ಅಂತ ಇನ್ನಂಥ ಮಾತುಗಳು. ನಿನ್ನ ಮದುವೆ ಆಗಲಿ ಗೊತ್ತಾಗುತ್ತೆ. ಅದ್ರ ಕಷ್ಟ ಏನು ಅಂತ ಹೆಣ್ಮಕ್ಳು ಎಲ್ಲಿರಬೇಕು ಅನ್ನೋದು ನಿನಗೆ ಆಮೇಲೆ ಗೊತ್ತಾಗುತ್ತೆ. ಫಸ್ಟು ನಿನಗೂ ಒಂದು ಮದುವೆ ಮಾಡಿಬಿಡ್ಬೇಕು. ನಿನಗೂ ಒಂದು ಮದುವೆ ಮಾಡಿದ್ರೆ ಗೊತ್ತಾಗುತ್ತೆ. ಇರೇ ಅಕ್ಕ, ನಾಳೆಗೆ ಹೋಗ್ಬಂತೆ, ನಾಳೆಗೆ ಹೋಗ್ಬಂತೆ, ನಾಳೆಗೆ ಹೋಗ್ಬಂತೆ, ನಾಳೆಗೆ ಹೋಗ್ಬಂತೆ, ದಿನ ದಿನ ಹೇಳಿ ಹೇಳಿ ಹಂಗೆ 8-10 ದಿವಸ ಆಗ್ಬಿಡ್ತು. ಬೇಗ ಒಂದು ಗಂಡು ನೋಡು ಪುಣ್ಯ, ನಿಮ್ಮ ಮಂದನ್ನು ಕಳಿಸ್ಬಿಡೋಣ. ಮದುವೆ ಮಾಡಿ ಅತ್ಲಾಗೆ ಮನೆಗೆ ವಟ್ಟ 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 ಅಂತಿರ್ತಾಳೆ. ಕಪ್ಪಳ ಕೊಡಿಯೋಣ ಅನ್ನೋ ಸಿಟ್ಟು ಬರುತ್ತೆ. ಹೋಗೋ, ಬರೀ ತಮಾಷೆ. ಈಗಳೆ ಅಣ್ಣ ಅಂತ ಅನ್ಕಮಲ್ಲ, ಏನೋ ಒಂಥರ ನೆಂಟ್ರು ಅನ್ನೋ ಥರ ತಮಾಷೆ ಮಾಡ್ತಾನೆ ನನ್ನ ಹತ್ರ. ಜಾಟ್ ಹೊಡೆದ್ಬಿಡ್ತೀನಿ. ನಾನು ಮಾಡಿದ್ಬಿಟ್ಟಿದ್ದೀನಿ ಅಂದರೆ ಏನಿಲ್ಲ ನೋಡು. ನಮ್ಮ ಅಣ್ಣಯ್ಯ ಹಂಗೇನೆ ಭಾಳ ತಮಾಷೆ ಮಾಡ್ತಾನೆ. ಯಾವಾಗಲೂ ಅಷ್ಟೇನೆ ನಮ್ಮ ಹತ್ರ ಸಖತ್ತು ತಮಾಷೆ ಮಾಡ್ತಿರ್ತಾನೆ. ನೋಡ್ತೀನಿ ಹೇಳು, ಒಂದು ಗಂಡು ನೋಡ್ಬಿಟ್ಟು ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣ. ಪುಣ್ಯ ಬರೀ ಹಿಂಗೆ ಕಿತ್ತಾಡೋದೆ, ಬರೀ ಹಿಂಗೆ ಕಿತ್ತಾಡೋದೆ. ಯಪ್ಪ ನನಗೂ ಸಾಕಾಗೋಗುತ್ತೆ. ಇವ್ರಿಗೆ ಹೇಳೋಣ, ಅವ್ಳಿಗೆ ಹೇಳೋಣ, ಅವ್ಳಿಗೆ ಹೇಳಿದ್ರೆ ಬೇಜಾರು ಮಾಡ್ಕೊಂತಾರಂತ ನಾನು ಇವ್ರಿಗೆ ಒಂದೊಂದ್ಸತಿ ಇವ್ರ ಕಡೆಗೆ ಇವ್ರಿಗೆ ಬೈದರೆ ಇವರು ನನ್ನ ಕಡೆಗೆ ಮಾತಾಡಲಿಲ್ಲ ನೀನು, ನಾನೇ ಕಡೆಗೆ ಮಾತಾಡ್ಬಿಟ್ಟಲ್ಲ ಅಂತ ಹೇಳಿ ಏನು ಸಿಟ್ಟು. ನಾನು ಅದಕ್ಕೇನೆ ಈಗಳಪ್ಪ ಇಬ್ರು ಕಡೆಗೂ ಮಾತಾಡಲ್ಲ ಅಂತ ಹೇಳಿ ನಾನು ತಟ್ಟಸ್ತಾ ಆಗ್ಬಿಡ್ತೀನಿ ಪುಣ್ಯ. ಈಗ ಏನು ಮಾಡೋಕ್ಕಾಗಲ್ಲ. ಇವಳ ಕಡೆ ಕೇಳಿದ್ರೆ ಅವನಿಗೆ ಸಿಟ್ಟು, ಅವನ ಕಡೆ ಕೇಳಿದ್ರೆ ಅವಳಿಗೆ ಸಿಟ್ಟು. ಸುಮ್ಮನಿರು, ಗಂಡು ನೋಡ್ಬಿಟ್ಟು ಬೇಗ ಮದುವೆ ಮಾಡ. ನಾನು ಇನ್ನು ಮದುವೆ ಆಗಲ್ಲಪ್ಪ, ಇನ್ನು 2 ವರ್ಷ ಹಿಂಗೆ ಇರ್ತೀನಿ. ಜಾಡ್ಸ್ ಹೊಡೆದ್ಬಿಡ್ತೀನಿ. ಏನಿಲ್ಲ, ಬೆಳಗಿಕ್ಕೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬಂದ್ಬಿಡ್ತೀನಿ. ಯಾವ್ದಾನ ಗಂಡು ನೋಡಿ ಯಾರನ ಅಲ್ಲಿ ಇರ್ತಾರಲ್ಲ, ಯಾರನ್ನ ಅಂತಿಂತಾರೆ ನೋಡಿ ಮದುವೆ ಮಾಡ್ತೀನಿ. ದಿನ ಕುಡ್ದು ಬಂದು ನಿನಗೆ ಚೆನ್ನಾಗಿ ಒಡಿಯ ಅಂತ ಗಂಡ ಸಿಗ್ಬೇಕು ಕಣೆ. ಸರಿಯಾಗಿ ಒಡಿಯ ಅಂತ ಗಂಡ ಸಿಗ್ಬೇಕು. ಅಕ್ಕ ನೋಡಿ ಬರೀ ಹಿಂಗೆ ಕಣೆ. ನೋಡು ನೀನು ನನ್ನ ಏನು ಹೇಳ್ಬೇಕಂದ್ರೆ, ನೋಡಮ್ಮ ಮಂದ್ಯಾರ, ನಿನಗೆ ಎಂಥ ಒಳ್ಳೆ ಹುಡುಗ ಸಿಕ್ಬಿಟ್ಟ. ಎಷ್ಟು ಪುಣ್ಯವಂತೇನೆ ನೀನು, ಇಂಥ ಒಳ್ಳೆ ಹುಡುಗನ ಪಡ್ಕೊಂಬಕ್ಕೆ ಎಂಥ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತೇಳಿ ನೀನು ನನ್ನ ಹೊಗಳ್ಬೇಕು. ಅಂಥ ಗಂಡ ಸಿಗ್ತಾನೆ ನನಗೆ. ಮಹಾರಾಜ ಥರ ಇರೋ ಅಂಥ ಗಂಡ ಸಿಗ್ತಾನೆ ನನಗೆ. ನೀನು ಶಾಪ ಆಗ್ತೀಯ ನನಗೆ. ತಡೆ, ನಿನಗೆ ಇದಾವೆ. ಅಪ್ಪ ಏನು ಮಾಡ್ತಾ ಇದ್ದಾಳೆ? ಅದಕ್ಕೆ ಮಲ್ಕೊಂಡಿದ್ದಾಳೆ. ಇವಾಗಿನ ಮನಗಿಸಿದೀನಿ ಕಣಮ್ಮ. ಅಮ್ಮ ಬಂತು, ತಡೆ ಹೇಳ್ತೀನಿ. ಅಮ್ಮ ನೋಡಮ್ಮ ಇವನ್ನ, ಯಾವಾಗಲೂ ನಿಮ್ಮ ಜಗಳ ಕೋಳಿ ಜಗಳ ಇದ್ದಿದ್ದೇನೆ. ಬರೀ ಕೋಳಿ ಜಗಳ. ನೋಡು 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 ಯಾರು ವಹಿಸ್ಕೊಂಡಿದ್ದು. ಸುಮ್ಕಿರಪ್ಪ ಹೋಗ್ಲಿ. ನೀನು ಏನು ಅವಳನ್ನ ತಂಗಿ ಕಣಪ್ಪ ಅವಳು. ನೀನು ಏನು ಅವಳ ಹತ್ರ ಇಷ್ಟೊಂದು ತಮಾಷೆ ಮಾಡ್ತೀಯ? ಯಾರೋ ಮಾವ ಸೊಸೆ ಆಗ ಅಂತವ್ರು ತಮಾಷೆ ಮಾಡ್ತಾರೆ, ನೀನು ಒಂಥರ ಹಿಂಗೆ. ಅದು ಅಣ್ಣ ತಂಗಿ ಜಗಳ ಕಣೆ, ಅಣ್ಣ ತಂಗಿ ತಮಾಷೆ. ನನ್ನ ತಂಗಿದು ಫುಲ್ ತಮಾಷೆ. ತುಂಬ ಮಿಸ್ ಮಾಡ್ಕೊತೀನಿ ಮಂದರ. ನೀನು ಮದುವೆ ಆಗಿ ಹೋಗ್ತೀಯಲ್ಲ, ಅವಾಗ ನಿನ್ನಂತೂ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ತುಂಬ ಮಿಸ್ ಮಾಡ್ಕೊಳ್ತೀನಿ. ಎಷ್ಟು ಹೇಳು? ತುಂಬ ಮತ್ತೆ ಇಷ್ಟು ಮಿಸ್ ಮಾಡ್ಕೊಂಬಲ್ಲ ಅಂತ ಹೇಳ್ತೀಯ ಒಂದೊಂತಡಿ. ನೀನು ಡವ್ ರಾಜ, ನೀನು ಡವ್ವು. ಬಿಡೋಣ ಅಂತ ಹೋಗ್ಲಿ. ಅವಳಂತೂ ಸೋಲಲ್ಲ, ನೀನೇ ಸೋಲ್ಬೇಕು. ಅಂದರೆ ಅವಳು ಒಂದು ಮಾತಿಗೆ ಸುಮ್ಮನಾಗಲ್ಲ ಕಣಮ್ಮ. ಯಾಕನ ಹೇಳಿದ್ರೆ ಹಿಂಗೆ ಅಂತ ಅವಳು ವಾದ ಮಾಡ್ತಾಳೆ. ನಿಮ್ಮ ದೊಡ್ಡಮ್ಮನೊಂದ್ಸತಿ ಸಿಟ್ಟೆ ಆಗುತ್ತೆ, ಅಕ್ಕಾಯಿ ಸಿಟ್ಟಾಗ್ತಾಳೆ. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಮಿಬ್ರಿಗೂ ಅಂತ ಹೇಳಿ. ಅಮ್ಮ ಅಕ್ಕಾಯಿ ಹೋಗ್ತೀನಿ ಅಂತಾಳೆ. ಹೇಳಮ್ಮ ಇವತ್ತೊಂದಿನ ಇರೋಕ್ಕೆ ಬೇಡ ಬಿಡು ಪುಣ್ಯ, ನಾಳೆಗೆ ಹೋಗ್ಬಂತೆ. ನಾಳೆಗೆ ನಿಮ್ಮ ಅಪ್ಪಾಜಿ ಕರ್ಕೊಂಡೋಗಿ ಬಿಟ್ಟು ಬರುತ್ತೆ ಬಿಡು, ನಾಳೆಗೆ ಹೋಗ್ಬಂತೆ. ಸರಿ ಆಯ್ತಮ್ಮ, ನಾಳೆಗೆ ಹೋಗ್ತೀನಿ. ಅದೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕು. ನೀನು ಬಾ, ನಾಳೆಗೆ ಹಾಸ್ಪಿಟ್ಲಿಗೆ ಹೋಗಿ ಹಂಗೆ ಹೋಗೋಕ್ಕಾಗುತ್ತೆ. ಪುಣ್ಯ ನಿನ್ನಂಥದೇ ಒಂದು ಮುದ್ದಾದ ಒಂದು ಮಗು ಆಗ್ಬಿಟ್ರೆ ಸಾಕಣಮ್ಮ. ನನಗೂ ಬೋಲೋ ಆಸೆ ಐತೆ, ನಮ್ಮ ಪುಣ್ಯನಿಗೆ ಮಗು ಆಗಲಿಲ್ವಲ್ಲ ಅಂತೇಳಿ. ಇವಾಗ ಹೆಂಗೋ ಅತ್ಲಾಗೆ ನಮಗೂ ಮಕ್ಕಳಿರಲಿಲ್ಲ, ನಮಗೂ ಒಂದು ಮುದ್ದಾದ ಹೆಣ್ಮಗು ಆಯಿತು. ನಿನಗೆ ಒಂದು ಮಗು ಆಗಿಬಿಟ್ರೆ ಅಷ್ಟೇ ಸಾಕು. ನಿನಗೂ ಒಂದು ಮುದ್ದಾಗಿರೋ ಅಂಥದ್ದು ಆಗಿಬಿಟ್ರೆ ಎತ್ತಿ ಆಡಿಸಿ ಸಾಕ್ಬೋದು. ಯಾವುದಾದ್ರೂ ಆಗಲಿಳು, ಒಟ್ಟಿನಲ್ಲಿ ಫಸ್ಟು ನಿನಗೆ ಮಗು ಆಗಬೇಕು ಪುಣ್ಯ. ಎಲ್ಲರೂ ಅದೇ ಆಸೆಗಿದ್ದೀವಪ್ಪ. ಡಾಕ್ಟ್ರ್ ಇವಾಗ ಕನ್ಫರ್ಮ್ ಆಗಿ ಹೇಳವ್ರೆ, ಏನೋ ತೊಂದರೆ ಇಲ್ಲ, ಹಾಗೆ ಆಗುತ್ತೆ ಅಂತ ಹೇಳವ್ರೆ. ಹೆಂಗೋ ಆದರೆ ಸಾಕು, ದೇವ್ರ ದಯದಿಂದ ಆಗುತ್ತೆ, ಖಂಡಿತ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಈ ಸತಿ ನನ್ನ ತಂಗಿಗೆ ಪುಣ್ಯಗೆ ನಿಜವಾಗ್ಲೂ ಒಂದು ಮುದ್ದಾದ ಮಗು ಹಾಗೆ ಆಗುತ್ತೆ. ಯಾವ ತೊಂದರೆನೂ ಆಗಲ್ಲ ಬಿಡು ದೊಡ್ಡ ಚಿಕ್ಕಮ್ಮ, ಏನೂ ತೊಂದರೆ ಆಗಲ್ಲ. ಆದರೆ ಸಾಕಾಗೈತಣ್ಣ, ನಿನ್ನ ಬಾಯಿ ಆರ್ಕೆಯಿಂದನ ಎಲ್ಲ ಒಳ್ಳೇದಾದರೆ ಸಾಕಾಗೈತೆ.
ಅಯ್ಯೋ ಅಡುಗೆ ಮಾಡೋಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ. ಮನೆಯಾಗ ಏನು ತರಕಾರಿ ಇಲ್ಲ. ಯಪ್ಪ ಇದ್ದಿದ್ರೆ ಮನೆಯಾಗೆಲ್ಲ ತರಕಾರಿ ತೊಗೊಂಬಂದಿರೋದು. ತರಕಾರಿ ಏನೂ ಇಲ್ಲ ಮನೆಯಾಗೆ. ಏನೇನೂ ಇಲ್ವಲ್ಲ ತರಕಾರಿ. ಇವಾಗ ಏನು ಮಾಡೋಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತರಕಾರಿ ತರಕ್ಕೆ ದುಡ್ಡಿಲ್ಲ, ಹಾಲು ತರಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿ. ಯಪ್ಪ ಇವ್ರು ಎಷ್ಟೊತ್ತಿಗೆ ಮನೆಗೆ ಬರ್ತಾರೋ ಏನೋ ಅನ್ನಿಸ್ತೈತೆ. ಇವ್ನಿಗೇನು ಬಂದಿತ್ತು ಇಂಥದ್ದು ಗಾಡಿ ಎಲ್ಲ ಮಾರಾಕಿ ವರ್ಷ ಅಲ್ಲೆಲ್ಲ ಹೋಟ್ಲಿಗೆ ಏನೋ ಕೆಲ್ಸಕ್ಕೆ ಹೋಗ್ತಾನಂತೆ. ವರ್ಷನ ಹೋಟ್ಲಿಗೆ ಅಲ್ಲಿಗೆ ಏನಕ್ಕೆ ಹೋಗ್ತಾನೆ ಇವನು ಅಂತ ಮೀನಿಂಗೆ ಹೇಳ್ಬೇಕಾಗಿತ್ತು. ಬೇಡ ಅಂತ ಹೇಳು ಅಂತ. ಏನು ನಡೀತೈತೆ ನನ್ನ ಮಗಳದ್ದು ಏನು ನಡೆಯಲ್ಲ. ನನ್ನ ಮಗಂದೇ ನಡೆಯೋದೆಲ್ಲನ. ಆ ವರ್ಷನ ತಕ್ಕೋಗೋದೇನು? ವರ್ಷ ಆದರೆ ಬಿಡು ಇನ್ನು ನನ್ನ ಅಳಿಯ ಅಂತ ಅನ್ಬೋದು. ಆದರೆ ಆ ವರ್ಷನ ಹತ್ರ ಏನು ಹೋಗೋದು? ಅವನ ಹತ್ರ ಏನು ಕೈ ಕಟ್ಕೊಂಡು ಅವನ ಹತ್ರ ಕೇಳೋ ಅಂಥದ್ದೇನು? ಕೆಲಸ ಕೇಳ್ಕೊಂಡು ಹೋಗಿದ್ನಂತೆ. ಅವ್ರ ತಕ್ಕ ಯಾಕೆ ಹೋಗಿದ್ದ? ಗಾಡಿ ಎಲ್ಲನ ಮಾರ್ತಾನಂತೆ. ಮಾರಿ ದುಡ್ಡೆಲ್ಲ ಏನು ಮಾಡ್ತಾನೋ ಏನೋ. ಇವ ಅಪ್ಪ ಏನು ತಲೆಗಿಲೆ ಕೆಟ್ಟೈತೋ ಏನೋ. ನಿಮ್ಮ ಅಪ್ಪಗೆ ಒಂಥರ ಬುದ್ಧಿ ಇಲ್ಲ. ಯಾಕೋ ಒಂಥರ ಲೂಸ್ ಥರ ಆಡ್ತೈತೆ. ಮೆಂಟಲ್ ಆಗ್ಬಿಟ್ಟೈತೆ ಅನಿಸುತ್ತೆ. ಹಂಗೆ ಅನ್ನಿಸ್ತೈತೆ ಕಣತ್ತೆ. ಆ ಯಪ್ಪನಿಗೆ ನಿಜವಾಗ್ಲೂ ತಲೆ ಲೂಸ್ ಆಗೈತೆ ಅಂತ ಒಂಥರ ಹೆಂಗೆ ಆಡುತ್ತೆ ಅಂದರೆ ಹಂಗೆ ಆಡ್ತೈತೆ. ಅಲ್ಲ ಕೆಲಸ ಇರೋದನ್ನ ಬಿಟ್ಟು ಗಾಡಿ ಎಲ್ಲ ಮಾರಾಕಿ ನಾನು ಅವಳ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗೈತಲ್ಲ. ಇದಕ್ಕೆ ಏನು ಹೇಳಬೇಕು ಏನೋ. ಮಾತಾಡಿಸ್ತಿಲ್ದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತೀನಿ ಅಂತ ಮಾತಾಡಿಸ್ಕೊಂಡು ಅವ್ರ ತಕ್ಕೆಲ್ಲ ತಗ್ಗಿ ಬಗ್ಗಿ ಒಂಥರ ಅಯ್ಯೋ ನಮಗಂತೂ ನನಗೆ ಈಗ್ಲೂ ತಗ್ಗಿ ಹೋಗ್ಬೇಕಂದ್ರೆ ಒಂಥರ ಬೇಜಾರಾಗುತ್ತಪ್ಪ. ನನಗೆ ಯಾರ ಹತ್ರನೂ ತಗ್ಗಿ ಹೋಗ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಬುದ್ಧಿ ಇಲ್ಲ ಕಣೆ. ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾನೆ ಹೋಗತ್ತೆ. ಇದೊಳ್ಳೆ ಸವಾಸ ಆಯ್ತಮ್ಮ. ಕೈಯಾಗ ದುಡ್ಡಿಲ್ಲ ಏನಿಲ್ಲ. ಪಾಪ ಎಲ್ಲಾದರೂ ಕೆಲ್ಸಕ್ಕೆ ನಾವು ಹೋಗಪ್ಪ. ನಿಮ್ಮ ಅಪ್ಪ ಇಲ್ಲ ಎಲ್ಲ ತಂದಾಕಾಕೆ. ಇವಾಗ ಮನೆಗೆ ಹಾಲು ತರಕ್ಕೆ ದುಡ್ಡಿಲ್ಲ, ತರಕಾರಿ ತರಕ್ಕೆ ದುಡ್ಡಿಲ್ಲ. ಹಿಂಗಾಗ್ಬಿಟ್ಟೈತೆ. ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗಪ್ಪ ನೀನು. ಅಲ್ಲ ಮಾಮ ನೋಡು ಎಷ್ಟು ಕರೆದ್ರೂ ಬರಲ್ಲ ಮನೆಗೆ. ಅದು ಏನಪ್ಪ ಅವನ ಹಬ್ಬ ದುಡಿಯೋನಿದ್ದಿದ್ದು. ಇವಾಗ ಅವನು ಹೋದಾಗಿಂದ ಎಷ್ಟು ಕಷ್ಟ ಆಗೈತಿ. ಇವಾಗ ಅದಕ್ಕೇನೆ ಇವನಿಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳಮ್ಮ. ನಾವು ಹೇಳಿದ್ರೆ ಕೇಳಲ್ಲ. ನೀನು ಹೇಳಬೇಕು ಜೀವಿತ ಕೆಲ್ಸಕ್ಕೆ ಹೋಗಪ್ಪ ದುಡ್ಕೊಂಬಾರಪ್ಪ ಅಂತ. ಮತ್ತೆ ಮದ್ವೆಗಿನ್ನ ಮುಂಚೆ ಹಂಗೇನೆ ಹೆಂಗೆ ಹೇಳ್ತಾ ಇದ್ರಿ? ಹೆಂಗೆ ದುಡಿತಾನೆ ನನ್ನ ಮೊಮ್ಮಗ ಹಂಗೆ ಹಿಂಗೆ ಬುದ್ಧಿವಂತಿಕೆ ಉಳಿಸೋದ್ರಲ್ಲೆಲ್ಲ ಫಸ್ಟು ಅಂತ ಹೇಳ್ತಿದ್ರಿ. ನಾನು ಈ ಮಾತು ಬರಲಿ ಮಾತಾಡಬೇಕು ಅಂತ ಸುಮ್ಮನಿದ್ದೆ. ಎಷ್ಟೆಲ್ಲ ನೀವು ಹೇಳ್ಕೊಂಡ್ರಿ, ಬಿಲ್ಡಪ್ ಕೊಟ್ರಿ. ಈಗ ಗೊತ್ತಾಗ್ತೈತಿ ಇವನು ಬಂಡವಾಳ ಏನು ಅಂತ. ಕೆಲ್ಸಕ್ಕೆ ಹೋಗಲ್ಲ, ದುಡಿಯಲ್ಲ, ಏನಿಲ್ಲ, ಸೋಂಬೇರಿ ನನ್ನ ಮಗ. ಮಾವ ಇರೋದಕ್ಕೆ ಇಷ್ಟು ದಿನ ಕಾಣ್ತಾ ಇರಲಿಲ್ಲ. ಇವಾಗ ನೋಡು ಹೋಗಲ್ಲ ಎಲ್ಲೆಲ್ಲೂ ಹೋಗಲ್ಲ. ಬರೀ ಸುತ್ತರಿಯನ್ನು ಕುಡಿಯನ್ನು ಎಲ್ಲನ ಕುಡ್ಕೊಂಬತ್ತಾನೆ. ಅಂಥ ಕೆಲಸಗಳು ಮಾಡ್ತಾರೆ. ಕುಡಿಯೋಕೆ ಮಾತ್ರ ಫಸ್ಟು. ಕುಡಿಯೋದೇನು ಸಖತ್ತು ಕುಡಿಯೋದೆ. ಹೆಂಗೆ ಬೇಕೋ ಹಂಗೆ ಯಾವಾಗ ಬೇಕೋ ಆವಾಗಲೇ ಕುಡಿತಾರೆ. ರಾತ್ರಿ ಅಂಬಲ್ಲ ಹಗಲು ಅಂಬಲ್ಲ ಹಂಗೆ ಕುಡ್ಕೊಂಡು ಹಂಗೆ ಇರೋದೆ. ಅವಾಗ ಹಂಗೆ ಬಿಲ್ಡಪ್ ಕೊಟ್ರಿ. ಈಗ ಮಾತಾಡ್ತೀರಾ ನೀವು? ಏನು ಮಾಡೋದಮ್ಮ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆನೇ ಐತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾವು ಇದ್ದಿದ್ದಂಗೆ ಹೇಳಿದ್ರೆ ನೀನು ಮದುವೆ ಆಗ್ತಿದ್ದೆ, ನನ್ನ ಮೊಮ್ಮಗನ ಆಗ್ತಿರ್ಲಿಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋವಂಥ ಗಾದೆನೇ ಐತಿ. ಏನು ಮಾಡೋಕ್ಕಾಗುತ್ತೆ? ಸುಳ್ಳು ಹೇಳಿದ್ವಮ್ಮ. ಏನು ಮಾಡೋಕ್ಕಾಗುತ್ತೆ? ಹಣೆ ಬರ್ದಾಗಿದ್ದಂಗೆ ಆತ. ಈಗ ಹೇಳ್ತಾ ಇದ್ದೀರಾ? ನನಗೆ ಎಷ್ಟು ಬೇಜಾರಾಗುತ್ತೆ. ಹೋಗಿ ಇಂಥ ಒಂದು ಮದುವೆ ಆದ್ನಲ್ಲಪ್ಪ ಅಂತ ನನಗೆ ಎಷ್ಟು ವ್ಯಾಲ್ಯೂ ಇತ್ತು. ನಾನು ಎಂಥವ್ರನ್ನ ಮದುವೆ ಆಗಿ ನಾನು ಹೆಂಗೆ ಇರ್ತಿದ್ದೆ ನನಗೆ ಈಗ ಅನ್ನಿಸ್ತೈತೆ ಇವ್ನು ಯಾಕಾದ್ರೂ ಮದುವೆ ಆದ್ನೋ ಅಂತ. ಇಲ್ಲೋಡು, ನಾನೇನು ದುಡಿಯೋದೇನು ಲೆಕ್ಕ ಅಲ್ಲ. ನಾನು ಹೋದ್ರೆ ನಾನು ಹೆಂಗೆ ಬೇಕಾದ್ರೂ ದುಡಿತೀನಿ. ನನಗೆ ಹೋಗೋದಕ್ಕೆ ನನ್ನ ಮನ್ಸು ಬರ್ಬೇಕಷ್ಟೇ. ನನ್ನ ಮನ್ಸು ಮಾಡಿದ್ರೆ ನಾನು ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ದುಡಿತೀನಿ. ಒಂದು ದಿವಸಕ್ಕೆ 5000 ದುಡ್ಕೊ ಬರೋಷ್ಟು ಕೆಪಾಸಿಟಿ ನನಗೆ ಐತೆ. ನಾನೇನು ಅಂದ್ಕೊಂಡಿದ್ಯಾ? ಸುಮ್ಮನೆ ಅಷ್ಟೊಂದು ನನಗೆ ನೀನು ಕೇವಲವಾಗಿ ಮಾತಾಡ್ಬಿಡೋ ಜೀವಿತ. ನನ್ನ ಬಗ್ಗೆ ಗೊತ್ತಿಲ್ದಲೇ ಮಾತಾಡ್ತಾ ಇದೀಯಾ? ಕೇಳಲ್ಲ ಪಾಪ, ಸುಮ್ಮನಿರ ನೀನು ಮಾತಾಡ್ಬೇಡ. ಮತ್ತೆ ನೋಡೋಳು ಮಾತಾಡೋದು ನನ್ನ ಬಗ್ಗೆ ಗೊತ್ತಿಲ್ದಲೇ ಮಾತಾಡ್ತಾ ಇದ್ದಾಳೆ. ಅಯ್ಯೋ ಗೊತ್ತಿಲ್ದಲೆ ಏನು ಮಾತಾಡ್ತಾ ಇಲ್ಲ, ಎಲ್ಲ ಗೊತ್ತಿದ್ದೆ ಮಾತಾಡ್ತಾ ಇರೋದು. ಇಷ್ಟರಾಗೆ ಗೊತ್ತಾಗ್ತೈತೆ ಹೇಳಪ್ಪ ನಿನ್ನ ಬಂಡವಾಳ ಏನು ಅಂತ. ನೀನು ಕೆಲ್ಸಕ್ಕೆ ಹೋಗ್ತೀಯಾ, ಚೆನ್ನಾಗಿ ದುಡ್ಕೊಬತ್ತೀಯ ಅನ್ನೋದು. ಮಾಮ ತಂದಾಗ್ತಿತ್ತು, ಎಲ್ಲರೂ ತಿನ್ಕೊಂಡು ಇದ್ವಿ. ಇವಾಗ ಮಾಮ ಇಲ್ಲೋದಕ್ಕೆ ಬೆಳಗ್ಗೆಯಿಂದ ಹಾಲು ತೊಗೊಂಬರಕ್ಕೆ ದುಡ್ಡಿಲ್ಲ. ನಾನು ಪ್ರೆಗ್ನೆಂಟ್ ಲೇಡಿ. ಇವಾಗ ಏನಾದರೂ ಡೆಲಿವರಿ ಆಯಿತು ಅಂತ ಅಂದ್ಕೊಳ್ರಿ, ಎಷ್ಟೊಂದು ಖರ್ಚಿಗೆ ದುಡ್ಡು ಬೇಕು. ದಿನ ಒಂದೊಂದು ಲೋಟ ಹಾಲು ಕುಡಿಬೇಕು. ನನಗಿವಾಗ ಬ್ಲಡ್ ಎಲ್ಲ ಸಖತ್ತು ಇಂಪ್ರೂವ್ಮೆಂಟ್ ಆಗಬೇಕು. ದಿನ ಮೊಟ್ಟೆ ತಿನ್ನಬೇಕು. ಬ್ಲಡ್ ಚೆನ್ನಾಗಿರ್ಬೇಕಂತಂದರೆ ಒಂದು ಲೋಟ ಹಾಲು ಕುಡಿಬೇಕು, ಹಣ್ಣು ತಿನ್ನಬೇಕು. ಇದೆಲ್ಲ ಹೆಂಗೆ ನೋಡ್ಕೊಂತೀರಾ? ಮನೆಯಾಗ ಹಾಲು ತರೋಕ್ಕೂ ಇವಾಗ ತರಕಾರಿ ತಗೊಂಬಕ್ಕೂ ದುಡ್ಡಿಲ್ಲ ಅಂತಂದರೆ ನನಗೆ ಇವಾಗ ಹೆಂಗೆ ಮಾಡ್ಬೇಕು ಹೇಳ್ರಿ? ಇವಾಗ ಹೇಳ್ತಾ ಇದ್ದೀರಾ ತರಕಾರಿ ತರಕ್ಕೆ ದುಡ್ಡಿಲ್ಲ, ಹಾಲು ತರಕ್ಕೆ ದುಡ್ಡಿಲ್ಲ ಅಂತೇಳಿ. ಇಷ್ಟರಾಗೆ ಇವಾಗಲೇ ಗೊತ್ತಾಗ್ತೈತೆ ನಿಮ್ಮ ಬಂಡವಾಳ ಏನು ಅಂತ ಹೇಳಿ. ಅಯ್ಯೋ ದೇವ್ರೆ, ಏನೇನು ಮಾಡಬೇಕೋ ಏನೋ. ಹೋಗಿ ದುಡ್ಕೊಂಬರಪ್ಪ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಹೋಗು, ಕೆಲ್ಸಕ್ಕೆ ಹೋಗು. ನನಗೆಲ್ಲನ ಇವಾಗ ಎಷ್ಟು ಖರ್ಚೈತೆ ಗೊತ್ತಾ? ಹಾಸ್ಪಿಟ್ಲಿಗೆ ಹೋದರೆ ಎಷ್ಟೊಂದು ಖರ್ಚಿರುತ್ತೆ. ಸ್ಕ್ಯಾನಿಂಗು, ಮಾತ್ರೆ, ಅದು ಇದು ಅಂತೇಳಿ, ಬ್ಲಡ್ ಟೆಸ್ಟು ಅಂತೇಳಿ ಒಂದೊಂದು ಸತಿಗೆ ಹೋದರೆ 2-3 ಸಾವಿರ ರೂಪಾಯಿ ದುಡ್ಡು ಬೇಕು ಗೊತ್ತಾ? ಒಂದು ಸತಿ ಒಂದು ಸ್ಕ್ಯಾನಿಂಗ್ ಮಾಡಿಸಿ, ಬರೀ ಸ್ಕ್ಯಾನಿಂಗೇ 1000 ರೂಪಾಯಿ. ಒಳಕ್ಕೆ ಹೋಗೋಕ್ಕೆ ಟೋಕನ್ 200 ರೂಪಾಯಿ, ಮಾತ್ರೆ 1000 ರೂಪಾಯಿ, 3000-4000 ರೂಪಾಯಿ ದುಡ್ಡು ಬೇಕು. ಏನಾದ್ರೂ ಬ್ಲಡ್ ಚೆಕಪ್ ಅಂತಂದರೆ 2000 ರೂಪಾಯಿ. ಹಿಂಗಂದ್ರೆ 4000 ರೂಪಾಯಿ ದುಡ್ಡು ಎತ್ತಿಡಬೇಕು ಒಂದು ಸತಿ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂದರೆ. ಇದೆಲ್ಲ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ನಿಮಗೆಲ್ಲ ಯಾರಿಗೂ ಗೊತ್ತಿಲ್ಲ. ಅಂತಾದ್ರೆ ಸುಮ್ಮನೆ ನಾನು ಮದುವೆ ಮಾಡ್ಕೊಂಬಂದ್ರಿ. ಇದೆಲ್ಲ ನೋಡ್ತಿದ್ರೆ ಏನಕ್ಕಪ್ಪ ಇದು ಇಂಥದ್ದು ನನ್ನ ಜೀವನ ಅನಿಸುತ್ತೆ. ಇವಳು ಬೈತಾಳೆ, ಇವಳು ತಗೋ ಬಯಸ್ಕೋಬೇಕು. ಮನೆಯಾಗ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದರೆ ಹಂಗಾಗ್ಬಿಟ್ಟೈತೆ. ನಿಜ ತುಂಬ ಬೇಜಾರಾಗೈತೆ.
ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.